ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ನ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಈವೆಂಟ್ಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸದ್ಯದ ಮಟ್ಟಿಗಂತೂ ಮಾರ್ಕೆಟ್ ಮೇಲೆ ಹೋಗ್ತಿಲ್ಲ, ಕೆಳಗಡೆನೆ ಹೋಗ್ತಾ ಇರೋದು. ಬಟ್ ಸ್ಟಿಲ್ ಸಾಕಷ್ಟು ಸುದ್ದಿಗಳು ಈ ವಾರ ಕೂಡ ಬರೋದಿವೆ. ಅವುಗಳು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ಬೋದು ನೋಡೋಣ, ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬೋದು. ಆಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ತರಬೇತಿ ಕಾರ್ಯಕ್ರಮದ ಬಗ್ಗೆ ಯಾರಿಗಾದರೂ ಏನೋ ಮಾಹಿತಿ ಸಿಕ್ಕಿಲ್ಲ ಅಂತಂದ್ರೆ ಶಾರ್ಟ್ ವಿಡಿಯೋಸ್ ಸೆಕ್ಷನ್ಗೆ ಬನ್ನಿ. ಅದರಲ್ಲಿ ಒಂದು ಶಾರ್ಟ್ ವಿಡಿಯೋ ಇದೆ, ಅದನ್ನು ನೋಡಿ. ಆನಂತರ ಇನ್ ಕೇಸ್ ಏನಾದರೂ ನೀವು ಸೇರೋಕ್ ಬಯಸೋದಾದ್ರೆ ನಮ್ಮನ್ನ ಸಂಪರ್ಕ ಮಾಡಬಹುದು ಇಮೇಲ್ ಮೂಲಕ. ಹಾಗೆ ಇವೆಂಟ್ಗಳಿಗೆ ಹೋಗೋದಕ್ಕೆ ಮುಂಚೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರೋಣ. ಲಾಸ್ಟ್ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು 296 ಪಾಯಿಂಟ್ಸ್ ಅಥವಾ 1.2% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಟ್ರೆಂಡ್ ನೆಗೆಟಿವ್ ಇದೆ. ಹಿಂದಿನ ವಾರ ಕೂಡ ನೆಗೆಟಿವ್ ಇತ್ತು, ಈ ವಾರ ಕೂಡ ನೆಗೆಟಿವ್ ಅಲ್ಲೇ ಮುಂದುವರೆದಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿನ 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 818 ಪಾಯಿಂಟ್ಸ್ ಅಥವಾ 1.01% ಡೌನ್ ಫಾಲ್ ಇದೆ ಇಲ್ಲೂ ಕೂಡ. ಇನ್ನು ನಮ್ಮ ಮಾರ್ಕೆಟ್ನ ಕತೆ ಈ ರೀತಿ ಆದ್ರೆ ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ? ಇತ್ತೀಚೆಗೆ ಅಮೆರಿಕನ್ ಮಾರ್ಕೆಟ್ನ ಇಂಪ್ಯಾಕ್ಟ್ ನಮ್ಮ ಮಾರ್ಕೆಟ್ನ ಮೇಲೆ ಏನಾಗ್ತಿಲ್ಲ. ಬಟ್ ಸ್ಟಿಲ್ ಒಂದ್ಸಲ ನೋಡೋದಾದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ನಿಯರ್ಲಿ 0.5% ಪಾಸಿಟಿವ್ ಪರ್ಫಾರ್ಮೆನ್ಸ್ ಒಂದ್ಸಲಿ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ನೋಡಿದ್ರೆ 451 ಪಾಯಿಂಟ್ಸ್ ಅಥವಾ 1.03% ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇಂದಿನ ವಾರ ಡೌ ಜೋನ್ಸ್ ನೆಗೆಟಿವ್ ಇತ್ತು, ಈ ವಾರ 1% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಅಂದ್ರೆ ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. 5 ಡೇಸ್ ಪರ್ಫಾರ್ಮೆನ್ಸ್ ಅನ್ನು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ನಿಯರ್ಲಿ 3% ಪಾಸಿಟಿವ್ ಇದೆ. ಒಳ್ಳೆ ಪರ್ಫಾರ್ಮೆನ್ಸ್ ನಾಸ್ಡಾಕ್ ಅಲ್ಲಿ ಕಳೆದ ವಾರ ನೋಡ್ಲಿಕ್ಕೆ ಸಿಕ್ಕಿದೆ. ಈವನ್ ಇಂದಿನ ವಾರ ಕೂಡ ಪಾಸಿಟಿವ್ ಇತ್ತು. ಡೌ ಜೋನ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ರು ಕೂಡ ನಾಸ್ಡಾಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಈ ವಾರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ನಾಸ್ಡಾಕ್ ನಿಯರ್ಲಿ 3% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓವರ್ ಆಲ್ ಹೇಳ್ಬೇಕು ಅಂತಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಪಾಸಿಟಿವ್ ಇದೆ, ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಂತೂ ಡೌನ್ ಅಲ್ಲಿ ಇದೆ. ಅದಕ್ಕೆ ಕಾರಣಗಳು ಕೂಡ ಗೊತ್ತಿದೆ. ಈ ವಾರ ಕೂಡ ಅದೇ ಕಾರಣಗಳು ಫೋಕಸ್ ಅಲ್ಲಿ ಇರುತ್ತೆ. ಎಸ್ಪೆಷಲಿ ಟ್ಯಾರಿಫ್ ಸುದ್ದಿಗಳು ಇಂಪ್ಯಾಕ್ಟ್ ಅನ್ನ ಮಾಡ್ತವೆ. ಈಗಾಗಲೇ ಶುಕ್ರವಾರದ ಸೆಷನ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದ್ದೆ. ಡೊನಾಲ್ಡ್ ಟ್ರಂಪ್ ಅವರು ಟ್ರೇಡ್ ಟಾಕ್ಸ್ ಅನ್ನ ಸ್ಟಾಪ್ ಮಾಡಿರೋದು, ಅದು ರೀಸ್ಟಾರ್ಟ್ ಆಗುತ್ತಾ ಇಲ್ವಾ, ಟ್ಯಾರಿಫ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯ ಅಪ್ಡೇಟ್ಗಳು ಬರುತ್ತೆ, ಭಾರತ ಏನು ನಿರ್ಧಾರವನ್ನು ತಗೊಳುತ್ತೆ, ಇದೆಲ್ಲವೂ ಕೂಡ ಮ್ಯಾಟರ್ ಆಗುತ್ತೆ. ಇದನ್ನ ನಾವು ವಾಚ್ ಮಾಡಬೇಕಾಗುತ್ತೆ. ಈಗಾಗಲೇ ಯಾವೆಲ್ಲ ಕಂಪನಿಗಳ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದು ಬಹುಶಃ ನಿಮ್ಗೆಲ್ರಿಗೂ ಗೊತ್ತಾಗಿದೆ. ಹಾಗೆ ನಿನ್ನೆ ಒಂದು ಸ್ಪೆಷಲ್ ವಿಡಿಯೋ ಕೂಡ ನಾನು ಕವರ್ ಮಾಡಿದ್ದೀನಿ. ನಮ್ದು ಆಲ್ಮೋಸ್ಟ್ ಡೊಮೆಸ್ಟಿಕ್ ಫೋಕಸ್ಡ್ ಎಕಾನಮಿ, ಬಟ್ ಸ್ಟಿಲ್ ರಿಯಾಕ್ಷನ್ ಅಂತೂ ಬರ್ತಾ ಇದೆ, ಬರುತ್ತೆ ಕೂಡ. ಮಾರ್ಕೆಟ್ ಯಾವತ್ತು ಹೀಗೆ ರಿಯಾಕ್ಟ್ ಮಾಡೋದು. ಹೋಗ್ತಾ ಹೋಗ್ತಾ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಯಾವ ಸ್ಪೆಸಿಫಿಕ್ ಇಂಡಸ್ಟ್ರೀಸ್ಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅಂತ ಗೊತ್ತಾದ್ಮೇಲೆ ಬೇರೆ ಇಂಡಸ್ಟ್ರೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುವಂತ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆ ಕಡೆ ನಾವು ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ. ಈ ವಾರ ಕೂಡ ಟ್ಯಾರಿಫ್ ಸದ್ದು ಮಾಡುತ್ತೆ, ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಬರ್ತವೆ ಅಂತ. ಇನ್ನು ಈ ವಾರ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ಕಳೆದ ಸಲ ನೋಡಬಹುದು 2.6% ಫೋರ್ಕಾಸ್ಟ್ ಮಾಡಿದ್ರು, ಬಂದಿದ್ದು 2.7%. ಈಗಲೂ ಕೂಡ ಎಷ್ಟು ಬರುತ್ತೆ ನೋಡ್ಬೇಕಾಗುತ್ತೆ. 2.8% ಫೋರ್ಕಾಸ್ಟ್ ಅನ್ನ ಮಾಡ್ತಿದ್ದಾರೆ. ಎಸ್ಪೆಷಲಿ ಟ್ಯಾರಿಫ್ ಎಫೆಕ್ಟ್ ಶುರುವಾಗೋದು ಆಗಸ್ಟ್ ಇಂದ, ಯಾಕಂದ್ರೆ ಆಗಸ್ಟ್ 1ನೇ ತಾರೀಕಿಂದ ಟ್ಯಾರಿಫ್ ಜಾರಿಗೆ ಬಂದಿರೋದು. ಹಾಗಾಗಿ ಇದರ ಎಫೆಕ್ಟ್ ನಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನು ಆಗಸ್ಟ್ ಡೇಟಾ ರಿಲೀಸ್ ಆಗುತ್ತೆ ಆಗ ಗೊತ್ತಾಗುತ್ತೆ. ಈಗ ರಿಲೀಸ್ ಆಗ್ತಾ ಇರೋದು ಜುಲೈ ಡೇಟಾ. ನೋಡೋಣ ಅಮೆರಿಕದ ಇನ್ಫ್ಲೇಷನ್ ಡೇಟಾ ಹೇಗಿರುತ್ತೆ ಅಂತ. ಇನ್ಫ್ಲೇಷನ್ ಡೇಟಾದ ಮೇಲೆ ಕೂಡ ಡಿಸೈಡ್ ಆಗುತ್ತೆ ಮುಂದಿನ FOMC ಮೀಟಿಂಗ್ ಅಲ್ಲಿ ಫೆಡ್ ಯಾವ ರೀತಿ ನಿರ್ಧಾರವನ್ನು ತಗೊಳ್ಳುತ್ತೆ ಅಂತ. ಏನು ಅಮೆರಿಕದ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ರೀಸೆಂಟ್ ಆಗಿ ಜಾಬ್ಸ್ ಡೇಟಾ ರಿಲೀಸ್ ಆದಾಗ ವೀಕ್ನೆಸ್ ಕಂಡು ಬಂದಿತ್ತು. ಹಾಗಾಗಿ ಯಾವ ರೀತಿ ಬರುತ್ತೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. 220K ಫೋರ್ಕಾಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಎಷ್ಟು ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಗುರುವಾರ ಇದು ಆಗಸ್ಟ್ 14ನೇ ತಾರೀಕು. ಹಾಗೆ ಅಮೆರಿಕದ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದು ಆಗಸ್ಟ್ 12ನೇ ತಾರೀಕು. ಅಂದ್ರೆ ಆಗಸ್ಟ್ 12 ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗುತ್ತೆ. ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿರುತ್ತೆ ಅಷ್ಟರಲ್ಲಿ. ಹಾಗೆ ಅಟ್ ದ ಸೇಮ್ ಟೈಮ್ ಆಗಸ್ಟ್ 12ನೇ ತಾರೀಕು ಇನ್ನೂ ಒಂದು ಡೇಟಾ ಇದೆ, ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ UK GDP ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ನೋಡಬಹುದು ಆಗಸ್ಟ್ 14ಕ್ಕೆ GDP ಡೇಟಾ ರಿಲೀಸ್ ಆಗುತ್ತೆ. ಈ ಕಡೆ ಕೂಡ ಗಮನವನ್ನು ಕೊಡಬಹುದು. ಫೋರ್ಕಾಸ್ಟ್ ಇನ್ನೂ ಅಪ್ಡೇಟ್ ಆಗಿಲ್ಲ, ನಾಳೆ ನಡೆದರಲ್ಲಿ ಅಪ್ಡೇಟ್ ಆಗುತ್ತೆ. 14ನೇ ತಾರೀಕು UK GDP ಡೇಟಾ ಕಡೆ ಕೂಡ ಗಮನ ಕೊಡಬಹುದಾಗಿರುತ್ತೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬರುವಂತಹ ಸುದ್ದಿಗಳು. ಇನ್ನು ನಮ್ಮ ಡೊಮೆಸ್ಟಿಕ್ ಲೆವೆಲ್ಗೆ ಬಂದ್ರೆ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ಯೂಶಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು 12ನೇ ತಾರೀಕು ಡೇಟಾ ರಿಲೀಸ್ ಆಗುತ್ತೆ. ಇನ್ ಕೇಸ್ 12ನೇ ತಾರೀಕು ಶನಿವಾರ ಅಥವಾ ಭಾನುವಾರ ಬಂದ್ರೆ ಮಾತ್ರ ಬೇರೆ ದಿನ ರಿಲೀಸ್ ಆಗುತ್ತೆ. ಕಳೆದ ಸಲ ಅಂದ್ರೆ ಜುಲೈಯಲ್ಲಿ 14ನೇ ತಾರೀಕು ರಿಲೀಸ್ ಆಯಿತು, ಅದಕ್ಕೆ ಕಾರಣ 12 ಶನಿವಾರ ಬಂದಿತ್ತು. ಈ ಸಲ ಆಗಸ್ಟ್ 12ಕ್ಕೆ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗ್ತಾ ಇದೆ. ಫೋರ್ಕಾಸ್ಟ್ ನೋಡಬಹುದು 1.76% ಇದೆ. ಹಿಂದಿನ ಸಲ 2.5 ಫೋರ್ಕಾಸ್ಟ್ ಮಾಡಿದ್ರು, ಬಂದಿದ್ದು 2.1. ಈ ಸಲ ಬರೀ 1.76% ಫೋರ್ಕಾಸ್ಟ್ ಮಾಡ್ತಿದ್ದಾರೆ. ಎಷ್ಟು ಮಟ್ಟಿಗೆ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. ಆಗಸ್ಟ್ 12ನೇ ತಾರೀಕು ಆಗಸ್ಟ್ 12ಕ್ಕೆ ನಮ್ಮ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗುತ್ತೆ, ಅಮೆರಿಕದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗುತ್ತೆ. ಅದಕ್ಕೆ ರಿಯಾಕ್ಷನ್
ಆಗಸ್ಟ್ 13ನೇ ತಾರೀಕು ನೋಡಲಿಕ್ಕೆ ಸಿಗುತ್ತೆ. ಕಾರಣ ಎರಡೂ ಡೇಟಾ ಕೂಡ ನಮ್ಮ ಮಾರ್ಕೆಟ್ ಕ್ಲೋಸ್ ಆದಮೇಲೆ ರಿಲೀಸ್ ಆಗೋದ್ರಿಂದ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ಆಗಸ್ಟ್ 12ನೇ ತಾರೀಕು ಇನ್ಫ್ಲೇಷನ್ ಡೇಟಾ ಮೇಲೆ ನಿಮ್ಮ ಗಮನ ಇರಲಿ, ಯಾವ ರೀತಿ ಇರುತ್ತೆ ಇನ್ಫ್ಲೇಷನ್ ಡೇಟಾ ಅಂತ. ಇನ್ನು ನೆಕ್ಸ್ಟ್ ಇವೆಂಟ್ ಅಂತಂದ್ರೆ ಅದು ಮೆಗಾ ಇವೆಂಟ್ ರಿಸಲ್ಟ್ಸ್. ಇತ್ತೀಚೆಗೆ ಹಲವಾರು ಕಂಪನಿಗಳಿಗಾಗಲೇ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾವೆ. ಇನ್ನು ಸಾಕಷ್ಟು ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಿದೆ. ಅಪ್ ಟು ಈ ಮಂತ್ ಎಂಡ್ ವರೆಗೂ ಕೂಡ ರಿಸಲ್ಟ್ಸ್ ಬರ್ತಾನೆ ಇರುತ್ತೆ. ಅಟ್ಲೀಸ್ಟ್ ನೀವು ಇನ್ವೆಸ್ಟ್ ಮಾಡಿರುವಂತಹ ಕಂಪನೀಸ್, ಹಾಗೆ ಇನ್ವೆಸ್ಟ್ ಮಾಡಬೇಕು ಅಂತ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡಿರುವಂತಹ ಕಂಪನೀಸ್, ಇವುಗಳನ್ನ ಮಿಸ್ ಮಾಡದೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂದಿರುತ್ತೆ ಅಂತ. ಹಲವಾರು ಕಂಪನಿಗಳಿದಾವೆ. ಲಿಸ್ಟ್ ನೋಡ್ತಾ ಹೋದ್ರೆ ನಿಯರ್ಲಿ 500-600 ಕಂಪನೀಸ್ ರಿಸಲ್ಟ್ ನ ವೀಕ್ಲಿ ಅನೌನ್ಸ್ ಮಾಡ್ತಿದ್ದಾವೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ನೋಡಬಹುದು 11th ಸುಮಾರು ಕಂಪನೀಸ್ ಇದೆ. ಲಿಸ್ಟ್ 11th ಇರೋ ನಂಬರ್ಸ್ ಮುಗಿತಾ ಇಲ್ಲ. ನೋಡಬಹುದು ಈಗ 12th ಬಂತು. ಮೇಜರ್ ಕಂಪನೀಸ್ ರಿಸಲ್ಟ್ ಈಗಾಗಲೇ ಬಂದಿದೆ, ಬಟ್ ಇನ್ನು ಹಲವು ಕಂಪನೀಸ್ ರಿಸಲ್ಟ್ ಬರ್ತಾ ಇದೆ. ಇವುಗಳ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು. ಇನ್ನು FIS DIS ಆಕ್ಟಿವಿಟಿ. FIS ಇಲ್ಲಿವರೆಗೂ ಈ ತಿಂಗಳಲ್ಲಿ 14,000 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIS 36,795 ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ. ಬಟ್ ಶುಕ್ರವಾರದ ಸೆಷನ್ ಅಲ್ಲಿ FIS 1,932 ಕೋಟಿ ನೆಟ್ ಬೈ ಮಾಡಿದ್ದಾರೆ. DIS 7,723 ಕೋಟಿ ನೆಟ್ ಬೈಂಗ್ ಅನ್ನು ಮಾಡಿದ್ದಾರೆ. ಶುಕ್ರವಾರ ಇಬ್ರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ. ಈ ವಾರ ಯಾವ ರೀತಿ ಇರುತ್ತೆ FIS ಕಡೆಯಿಂದ ರಿಯಾಕ್ಷನ್ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು. FIS ಇನ್ಫ್ಲೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾನು ಈ ಹಿಂದೆ ಕೂಡ ಹಲವು ಸಲ ಹೇಳಿದ್ದೀನಿ. ಇವರು ವಾಪಸಾತಿ ಮಾಡೋದು ನಮ್ಮ ರುಪಿಯನ್ನು ಕೂಡ ಸ್ಟ್ರಾಂಗ್ ಮಾಡುತ್ತೆ. ಯಾಕಂದ್ರೆ ಡಾಲರ್ ಅನ್ನ ಕೊಟ್ಟು ರುಪಿನ ಬೈ ಮಾಡ್ತಾರೆ. ಹಾಗಾಗಿ ಜಾಸ್ತಿ ರುಪಿ ಬೈ ಮಾಡೋದ್ರಿಂದ ರುಪಿ ಕೂಡ ಸ್ಟ್ರಾಂಗ್ ಆಗುತ್ತೆ. ಹಾಗಾಗಿ ಇವರ ವಾಪಸಾತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ ಈ ವಾರ ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಅಂತ. ಇನ್ನು ಕ್ರೂಡ್ ಅಲ್ಲಿ ಆಸ್ ಆಫ್ ನಾವು ನೋಡಬಹುದು ಬ್ರೆಂಟ್ 66 ಅಥವಾ ನಿಯರ್ಲಿ $67 ರೇಂಜ್ ಅಲ್ಲಿ ಇದೆ. ಆಲ್ಮೋಸ್ಟ್ ಸೇಮ್ ರೇಂಜ್ ಅಲ್ಲೇ ನೋಡ್ಲಿಕ್ಕೆ ಸಿಗ್ತಾ ಇದೆ. 69 ವರೆಗೂ 70 ವರೆಗೂ ಕೂಡ ಹೋಗಿತ್ತು. ಭಾರತದ ಮೇಲೆ ಅಮೆರಿಕ ಒತ್ತಡವನ್ನ ಏರ್ತಾ ಇದೆ, ರಷ್ಯಾದ ಆಯಿಲ್ ಅನ್ನ ಬೈ ಮಾಡದೇ ಇರ್ಲಿ ಅಂತ. ಬಟ್ ಭಾರತ ಮಣಿತಿಲ್ಲ. ಇನ್ ಕೇಸ್ ಭಾರತ ರಷ್ಯಾದಿಂದ ಆಮದು ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿದ್ರೆ ಖಂಡಿತ ಇಲ್ಲಿ ಒಂದ್ ಸ್ವಲ್ಪ ರ್ಯಾಲಿ ಕೂಡ ಬರಬಹುದು. ಸದ್ಯದ ಮಟ್ಟಿಗೆ ಅಂತ ಪ್ರಾಬಬಿಲಿಟಿ ಇಲ್ಲ. ನೋಡೋಣ. ಕ್ರೂಡ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಆಸ್ ಆಫ್ ನಾವು ಕ್ರೂಡ್ ಅಲ್ಲಿ ಏನಂತ ಸಮಸ್ಯೆ ಇಲ್ಲ. ಸದ್ಯದ ಮಟ್ಟಿಗೆ ಬಿಲೋ 70 ಇದೆ. ಇನ್ನು ಡಾಲರ್ ಕಡೆ ಬಂದ್ರೆ ಡಾಲರ್ ವರ್ಸಸ್ ರುಪಿ ಸ್ವಲ್ಪ ವೀಕ್ನೆಸ್ ಆಗಿದೆ ಕಳೆದ ವಾರ. ಈ ವಾರ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅನ್ನೋದನ್ನ ನೋಡ್ಬೇಕಾಗುತ್ತೆ. ನಾನು ಅವಾಗಲೇ ಹೇಳಿದ್ನಲ್ಲ, FIS ವಾಪಸಾತಿ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ ಮಾಡುತ್ತೆ ರುಪಿ ಸ್ಟ್ರಾಂಗ್ ಆಗ್ಲಿಕ್ಕೆ. FIS ಹೊರಗಡೆ ಹೋಗ್ತಿದ್ದಾರೆ ಅಂದ್ರೆ ಅದು ವೀಕ್ನೆಸ್ಗೆ ಕಾಂಟ್ರಿಬ್ಯೂಷನ್ ಅನ್ನ ಮಾಡುತ್ತೆ. ಯಾಕಂದ್ರೆ ಹರಿವು ಹೊರಗಡೆ ಹೋಗ್ತಾ ಇದೆ ಅಂದ್ರೆ ಅವರು ರುಪಿ ಸೆಲ್ ಮಾಡಿ ಡಾಲರ್ ಬೈ ಮಾಡ್ತಾರೆ. ಹಾಗಾಗಿ ಅಂದ್ರೆ ಕನ್ವರ್ಟ್ ಮಾಡ್ಕೊಳ್ತಾರೆ ಅಮೌಂಟ್ ಅನ್ನ. ಬೈ ಮಾಡೋದು ಅಂದ್ರೆ ಕನ್ವರ್ಟ್ ಮಾಡ್ಕೊಳ್ತಾರೆ. ಹಾಗಾಗಿ ಡಾಲರ್ ಬೇಡಿಕೆ ಜಾಸ್ತಿ ಆದ್ರೆ ಡಾಲರ್ ಸ್ಟ್ರಾಂಗ್ ಆಗುತ್ತೆ. ರುಪಿ ಬೇಡಿಕೆ ಜಾಸ್ತಿ ಆದ್ರೆ ರುಪಿ ಸ್ಟ್ರಾಂಗ್ ಆಗುತ್ತೆ. ವ್ಯತ್ಯಾಸ ಇಷ್ಟೇ. ಇನ್ನು ಗೋಲ್ಡ್ ಕಡೆ ಬಂದ್ರೆ 1 lakh ಮೇಲ್ಗಡೆನೆ ಸಸ್ಟೈನ್ ಆಗ್ತಾ ಇದೆ ನೋಡಬಹುದು. ಇತ್ತೀಚೆಗೆ ನಮ್ಮ ಮಾರ್ಕೆಟ್ ಸ್ವಲ್ಪ ಡೌನ್ ಆಗಿದ್ದು, ಜೊತೆಗೆ ಟ್ಯಾರಿಫ್ ಎಫೆಕ್ಟ್ ಗಳು ವಿಶ್ವದಾದ್ಯಂತ ಹಲವು ದೇಶಗಳ ಮೇಲೆ ಕಂಡು ಬರ್ತಿರೋದ್ರಿಂದ ಕಮೋಡಿಟೀಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಗೋಲ್ಡ್ ಕೂಡ 1,04,000 ಅನ್ನು ತಲುಪಿದೆ. ಆಸ್ ಆಫ್ ನೌ ಈ ಕಡೆ ಕೂಡ ಅಬ್ಸರ್ವ್ ಮಾಡಬಹುದು. ಇಕ್ವಿಟಿ ಮಾರ್ಕೆಟ್ಸ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದ್ರೆ ಕಮೋಡಿಟೀಸ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡುವಂತ ಸಾಧ್ಯತೆಗಳು ಯಾವಾಗಲೂ ಇದ್ದೇ ಇರುತ್ತೆ. ಏನು ಪ್ರೈಮರಿ ಮಾರ್ಕೆಟ್ಸ್ ಕಡೆ ಬಂದ್ರೆ ಈ ವಾರ ಕೂಡ ಹಲವು ಕಂಪನಿಗಳ ಲಿಸ್ಟಿಂಗ್ ಇರುತ್ತೆ. ಜೊತೆಗೆ ಹಲವು IPOಗಳು ಓಪನ್ ಆಗ್ತಿದ್ದಾವೆ ಕೂಡ ನೋಡಬಹುದು. ಇವುಗಳ ಕಡೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಯಾವ ರೀತಿ ಇರುತ್ತೆ ಇವುಗಳ ಪರ್ಫಾರ್ಮೆನ್ಸ್ ಹಾಗೂ ಲಿಸ್ಟಿಂಗ್ ಅಂತ. ಇನ್ನು ಕಾರ್ಪೊರೇಟ್ ಆಕ್ಷನ್ಸ್ ಕಡೆ ಬಂದ್ರೆ ಈ ವಾರ ಹಲವು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಸುದ್ದಿಯಲ್ಲಿರುತ್ತವೆ. ಡಿವಿಡೆಂಡ್ ನ ಜೊತೆಗೆ ಇಂಡಿಯಾ ಗ್ಲೈಕೋಲ್ಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು. ₹10 ಇರುವಂತಹ ಫೇಸ್ ವ್ಯಾಲ್ಯೂನ ₹5 ಮಾಡ್ತಾ ಇದೆ ಕಂಪನಿ. 12th ಆಗಸ್ಟ್ ರೆಕಾರ್ಡ್ ಡೇಟ್ ಇರುತ್ತೆ, ಎಕ್ಸ್ ಡೇಟ್ ಇರುತ್ತೆ. 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ನಂತರ ಸ್ಪ್ರೇಕಿಂಗ್ ಕೂಡ ಸ್ಟಾಕ್ ಸ್ಪ್ಲಿಟ್ ಅನ್ನ ಮಾಡ್ತಿದೆ. ₹2 ಇರುವಂತಹ ಫೇಸ್ ವ್ಯಾಲ್ಯೂನ ₹1 ಮಾಡ್ತಾ ಇದೆ. ಅಂದ್ರೆ 1:2 ರೇಷಿಯೋದಲ್ಲಿ ಸ್ಪ್ಲಿಟ್ ಆಗುತ್ತೆ ಇದು ಕೂಡ. ಇನ್ನು ಹಲವಾರು ಕಂಪನಿಗಳು ಡಿವಿಡೆಂಡ್ ಕಾರಣಕ್ಕೆ ಫೋಕಸ್ ಅಲ್ಲಿ ಇರ್ತವೆ. ನಂತರ VRL ಲಾಜಿಸ್ಟಿಕ್ಸ್ ನ ಬೋನಸ್ ಇಶ್ಯೂ ಕೂಡ ಇದೆ 1:1 ರೇಷಿಯೋದಲ್ಲಿ. 14 ಆಗಸ್ಟ್ ಎಕ್ಸ್ ಡೇಟ್ ಆಗಿರುತ್ತೆ. ಅವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ. ಈ ಎಲ್ಲ ಕಂಪನಿಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಡ್ಯೂರಿಂಗ್ ಕಾರ್ಪೊರೇಟ್ ಆಕ್ಷನ್ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇನ್ ಕೇಸ್ ತರಬೇತಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ಬೇಕು ಅಂತಂದ್ರೆ ಶಾರ್ಟ್ ಸೆಕ್ಷನ್ ಅಲ್ಲಿ ವಿಡಿಯೋ ಇದೆ, ಇಲ್ಲಿದೆ ನೋಡಬಹುದು. ಅದನ್ನ ನೋಡಿ ಸಂಪರ್ಕ ಮಾಡಬಹುದು. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.